ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. 15/12/2024 ಆ ಒಂದು ಸನ್ನಿಧಾನವನ್ನು ಮುಚ್ಚಲ್ಪಟ್ಟ ಆ ಒಂದು ದೈವಿಕ ಕ್ಷಣದ ನಂತರ ಶಬರಿಮಲೆಯಲ್ಲಿ ಈ ದಿನ ಏನೇನು ಆಯಿತು ಎಂಬುದಕ್ಕೆ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಬೇಕು ಅನ್ನೋದಕ್ಕಾಗಿ ಈ ಒಂದು ಲೈವನ್ನು ಬರ್ತಾ ಇದ್ದೀವಿ. ಸ್ವಾಮಿ ಶರಣಂ. ಈ ಒಂದು ಲೈವಲ್ಲಿ ನಮಗೆ ಶಬರಿಮಲೆಯಿಂದ ನೇರವಾಗಿ ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಕೇಳ್ತಾ ಇದೆ ಸ್ವಾಮಿ? ಕೇಳಿಸ್ತದೆ. ಸ್ವಾಮಿ ಶರಣಂ. ಸ್ವಾಮಿಗಳೇ, ಈಗ ನಮಗೆ ಶಬರಿಮಲೆಯಿಂದ ನೇರವಾಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿದ ಭಕ್ತಾದಿಗಳ ತಂಡ ಒಂದು ನಮ್ಮ ಜೊತೆಗಿದ್ದಾರೆ. ಅವರು ಎಲ್ಲಿದ್ದಾರೆ, ಯಾವ ಊರಿಂದ ಹೊರಟರು, ಏನು ಅವ್ರ ಹೆಸರು ಎಂಬುದನ್ನ ಮೊದಲು ಕೇಳ್ಕೊಳ್ಳೋಣ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಏನ್ ಹೆಸರು ನಿಮ್ದು, ಎಲ್ಲಿಂದ ಹೊರಟಿದ್ದೀರಾ, ಎಲ್ಲಿದ್ದೀರಾ ಈಗ? ಸ್ವಾಮಿ, ನಮ್ಮ ಹೆಸರು ಕಿರಣ್ ಅಂತ. ನಾವು ಮೈಸೂರಿಂದ 4 ಜನ ಬಂದಿರೋದು. ಸೊ ನಿನ್ನೆ ಮೈಸೂರಿಂದ ಹೊರಟು ಗುರುವಾರಕ್ಕೆ ಬಂದು ಗುರುವಾರ ಆಲ್ಟ್ ಆಗಿ ಗುರುವಾರದಿಂದ ಬಂದು ಇವತ್ತು ಶಬರಿಮಲೆ ರೀಚ್ ಆಗಿ ದರ್ಶನ ಮಾಡಿದೀವಿ. ಯಾರು ನಿಮ್ಮ ಜೊತೆ 4 ಜನ ಬಂದಿರೋ ಸ್ವಾಮಿಗಳು, ಅವ್ರನ್ನ ಒಂದು ಪರಿಚಯ ಮಾಡಿಸಿ. ಹಾಗೇನೆ ಸ್ವಾಮಿಯೇ ಶರಣಮಯ್ಯಪ್ಪ. ಏನ್ ಸ್ವಾಮಿ ನಿಮ್ಮ ಹೆಸರು? ಅಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಸಂತೋಷ್ ಅಂತ ನಮ್ಮ ಹೆಸರು. ಆಮೇಲೆ ನಿಮ್ ಜೊತೆ ಯಾರಿದ್ದಾರೆ? ನಮ್ ಜೊತೆ ನಮ್ಮ ಫ್ರೆಂಡ್ ಸ್ನೇಹಿತರಿದ್ದಾರೆ. ಕೊಡಿ ಅವ್ರನ್ನ ತೋರಿಸಿ. ಹಾಗೆ ಒಂದು ರೌಂಡ್ ಆಮೇಲೆ ಅವ್ರಿಗೂ ಒಂದು ರೌಂಡ್ ತೋರಿಸಿ ಸ್ವಾಮಿ. ಹಾಗೆ ಎಲ್ಲಾರನ್ನೂ ತೋರಿಸಿ, ಪರಿಚಯ ಮಾಡಿಸಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ನಿಮ್ಮ ಹೆಸರು ಹೇಳಿ. ಹಾಗೆ ಎಲ್ಲರೂ ಹೆಸರು ಹೇಳಿ ಸ್ವಾಮಿ ಎಲ್ಲ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಮೈಸೂರಿಂದ ಬಂದಿದ್ದೀವಿ. ನಾವೆಲ್ಲ 4 ಜನ ಟೀಮ್ ಬಂದಿದ್ವಿ. ನಮ್ಮ ಮೈಸೂರಿಂದ ಹೊರಟು ನೈಟ್ ಗುರುವಾರ ಆಲ್ಟ್ ಆಗಿ ಬೆಳಿಗ್ಗೆ ಚೊಟ್ಟಾಣಿಕೆರೆ ದೇವಿ ದರ್ಶನ ಮಾಡ್ಕೊಂಡು ಸಂಜೆ ಶಬರಿಮಲೆಗೆ ಬಂದ್ವಿ. ಪವಿತ್ರ ಪಂಪೆಯಲ್ಲಿ ಸ್ನಾನ ಮಾಡ್ಕೊಂಡು ಸಂಜೆ ಬಂದ್ವಿ. ಅಯ್ಯಪ್ಪನ ದರ್ಶನ ಆಯ್ತು. ಇವಾಗ ಇರ್ಪುಡಿ ಎಲ್ಲ ತೆಗೆದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈಗ ನೀವು ನೋಡ್ಬೋದು, ಇಲ್ಲಿ ನಮ್ಮ ಗುರುಸ್ವಾಮಿಗಳು ಅಭಿಷೇಕ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾಳೆ ಬೆಳಗ್ಗೆ 3 ಗಂಟೆಗೆ ಹೋಗ್ಬೇಕು. ಸ್ವಾಮಿ ಒಂದು ನಿಮಿಷ. ಈಗ ನೀವು ಅಭಿಷೇಕಕ್ಕೆ ಏನೇನ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ತೋರಿಸ್ತೀರಾ? ಹಾಗೇನೆ ಸ್ವಲ್ಪ. ಅಭಿಷೇಕಕ್ಕೆ ನಾವು 1 ಕ್ಯಾನಲ್ ತುಪ್ಪ ರೆಡಿ ಮಾಡಿದೀವಿ. ಸ್ವಲ್ಪ ಹಾಗೆ. ಇನ್ನೊಂದ್ರಲ್ಲಿ ಅವಲು, ಕಲ್ಸಕ್ರೆ ಎಲ್ಲ ರೆಡಿ ಮಾಡಿ ಮಡಗಿದೀವಿ. ನಾಳೆ ಬೆಳಗ್ಗೆ ಅಭಿಷೇಕಕ್ಕೆ ಹೋಗ್ಬೇಕು. ಅಲ್ಲಿ ಏನ್ ಮಾಡಿದೀರಾ, ಹೇಗೆ ಇರುಗುಡಿ ಹೇಗ್ ಬಿಚ್ಚಿದೀರಾ ಅನ್ನೋದನ್ನ ತೋರಿಸಿ. ಎಲ್ಲ ನಿಮ್ಮ ಮಾರ್ಗದರ್ಶನದಿಂದ ನಾವು ಇರುಮುಡಿ ಎಲ್ಲ ಬಂದು ಬಿಚ್ಚಿ ಕಾಯಿನೆಲ್ಲ ಒಂದ್ ಕಡೆ ಸಪರೇಟ್ ಆಗಿ ರೆಡಿ ಮಾಡಿದೀವಿ. ಇನ್ನೊಂದ್ ಕಡೆ ಅಕ್ಕಿ ಕಟ್ಟಿ ರೆಡಿ ಮಾಡಿ ಮಡಗಿದೀವಿ. ಇದನ್ನ ಅನ್ನದಾನ ಕೊಟ್ಬಿಡ್ತೀವಿ. ನಾಳೆ ಕಾಯಿನೆಲ್ಲ ರೆಡಿ ಮಾಡಿ ಮಡಗಿದೀವಿ. ಇದನ್ನೆಲ್ಲ ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗಿ ಹಾಕ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಗಂಟ ಕಾಯೋದೇನ್ ಬೇಕಿಲ್ಲ. ಈಗ ಅದು 24 ಗಂಟೆ ಒಂದು ಸನ್ನಿಧಾನ ಇರೋವರೆಗೂ ತೆಗ್ದಿರುತ್ತೆ, ಉರಿತಾನೆ ಇರುತ್ತೆ. ಈಗ್ಲೇ ಕಾಯಿ ಹಾಕಿ ಈಗ್ಲೇ ಹೋಗಿ ಹಾಕ್ತಿವಿ. ಮತ್ತೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನ ಎಷ್ಟೊತ್ತಿಗೆ ಮಾಡಿದ್ರಿ? ಇವತ್ತು ರಶ್ ತುಂಬಾ ಕಮ್ಮಿ ಇತ್ತು. ಸೊ ನಾವು ಬಂದು ಒಂದು 10 ರಿಂದ 15 ನಿಮಿಷದೊಳಗೆ ನಮ್ಗೆ ದರ್ಶನ ಆಗಿದೆ. ಅಂದ್ರೆ ಎಷ್ಟೊತ್ತಿಗೆ ಆ ಒಂದು ಬೆಟ್ಟ ಹತ್ತಕ್ಕೆ ಪ್ರಾರಂಭ ಮಾಡಿದ್ರಿ, ಎಷ್ಟೊತ್ತಿಗೆ ದರ್ಶನ ಆಯ್ತು? ನಾವು ಪಂಪ ರೀಚ್ ಆದಾಗ 5 ಗಂಟೆ ಆಗಿತ್ತು. ನಾವು ಎಲ್ಲ ರೆಡಿ ಆಗಿ ಸ್ನಾನ ಮಾಡಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಹತ್ತತ್ರ ಸುಮಾರು 8-8:15 ನಾವು ಸನ್ನಿಧಾನ ರೀಚ್ ಆಗಿದ್ವಿ. ಸನ್ನಿಧಾನ ರೀಚ್ ಆದ್ಮೇಲೆ ಈಗ ನೀವು ಇಳಿದು ಬಿಡ್ಬೋದಾಗಿತ್ತಲ್ಲ, ಯಾಕೆ ಇಳಿಲಿಲ್ಲ ನೀವು? ಇಲ್ಲ, ಒಂದು ದಿನ ಈ ಪವಿತ್ರ ಸ್ಥಾನದಲ್ಲಿ ಇದ್ದು ನೆಲೆಸಿ ಮತ್ತೆ ಮಾರನೇ ದಿನ ಹೋಗೋಣ ಅಂತ. ಇನ್ನೊಂದು ಅಭಿಷೇಕ ಆಗಿರ್ಲಿಲ್ಲ ನಮ್ದು. ಸೊ ಅಭಿಷೇಕ ಮುಗಿಸಿ ನಾಳೆ ಹೊರಡ್ತೀವಿ ನಾವು. ಅಲ್ಲ, ಬಹಳಷ್ಟು ಸ್ವಾಮಿಗಳು ಎಲ್ಲ ಇಳಿದು ಹೋಗ್ತಾ ಇದಾರ ಈಗ? ಇಲ್ಲ, ಎಲ್ಲಾರು ಕೆಲವರೆಲ್ಲ ಮಲಗಿದ್ದಾರೆ, ನೋಡ್ಬೋದು ನೀವು. ಕೆಲವರೆಲ್ಲ ಇಲ್ಲೇ ಮಲಗಿದ್ದಾರೆ. ಯಾರು ಅಷ್ಟು ಬೇಗ ಹೊರಟಿಲ್ಲ. ಎಲ್ಲ ಮುಗಿದು ಅಭಿಷೇಕ ಎಲ್ಲ ಮುಗಿಸಿ ಹೋಗಿ ಇನ್ನೂ ಕೆಲವರೆಲ್ಲ ಆ ಕಡೆ ಎಲ್ಲ ಮಲಗಿದ್ದಾರೆ. ಈಗ ಅಭಿಷೇಕಕ್ಕೆ ಟಿಕೆಟ್ ತಗೊಂಡಿದ್ದೀರಾ ನೀವು?
ಅಭಿಷೇಕ ತುಪ್ಪದ ಅಭಿಷೇಕ ತಗೊಂಡಿದೀವಿ. ಒಬ್ಬರಿಗೆ ಒಂದು ಕಾಯಿಗೆ 10 ರೂಪಾಯಿ ಅಂತ ಟಿಕೆಟ್ ರೆಡಿ ಇದ್ ಮಾಡಿದ್ದಾರೆ. ಸೊ ನಾವು 4 ಜನ ಬಂದಿದ್ದು. ಸೊ ನಮ್ಮ ಹತ್ರ 8 ಕಾಯಿ ಇದೆ. ಸೊ ನಾವು 8 ಕಾಯಿಗೆ ಅಭಿಷೇಕ ಟಿಕೆಟ್ ತಗೊಂಡಿದ್ದೀವಿ. ಮತ್ತೆ ಅಯ್ಯಪ್ಪನ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ಆ ಒಂದು ವ್ರತ ಮಾಡಿ ಆ ಭಗವಂತನ ನೋಡಿದಾಗ ಏನ್ ಅನ್ನಿಸ್ತು? ಆ ಜ್ಯೋತಿ ಸ್ವರೂಪನ ನೋಡಿದ ತಕ್ಷಣ ನಮಗೂ ಹೃದಯದಲ್ಲಿ ಒಂದು ಜ್ಯೋತಿ ಹುಟ್ಟಿದಂತೂ ನಿಜ. ಸೊ ಆ ಜ್ಯೋತಿ ಸ್ವರೂಪನ ನೋಡಿ ಇಲ್ಲಿ ಅಗ್ನಿ ಉರಿತಾ ಇದೆ ನೋಡ್ಬೋದು. ಅದೇ ಪ್ರತಿಯೊಬ್ಬರ ಹೃದಯದಲ್ಲೂ ಉರಿತಾ ಇದೆ ಇವತ್ತು. ಸೊ ಒಂದು ಪ್ರತಿಯೊಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಆ ಭಗವಂತನ ಮೂರ್ತಿ ಇರುತ್ತೆ. ಹೌದು. ಮತ್ತೆ ಈಗ ಆ ಒಂದು ಸ್ವಾಮಿ ಅಯ್ಯಪ್ಪನ ಗರ್ಭಗುಡಿಯಲ್ಲಿ ಆ ಭಗವಂತನ ಕಂಡ ನಂತರ ಬೇರೆ ಎಲ್ಲೆಲ್ಲಿ ಹೋಗಿದ್ರಿ? ಸೊ ನಾವು ಅಯ್ಯಪ್ಪನ ದರ್ಶನ ಆದ ತಕ್ಷಣ ಸೀದಾ ಮಾಳಿಗಪುರ ತಮ್ಮನ ಬಂದು ಅಲ್ಲಿ ದರ್ಶನ ಮಾಡಿ, ಅದಾದ್ಮೇಲೆ ಮಣಿಮಂಟಪ ಬಂದು ಮಣಿಮಂಟಪದಲ್ಲಿ ದರ್ಶನ ಮಾಡಿ ಅಲ್ಲೊಂದು 5 ನಿಮಿಷ ಕೂತು ಧ್ಯಾನ ಮಾಡಿ, ಅದಾದ್ಮೇಲೆ ಸೀದಾ ಅನ್ನದಾನಕ್ಕೆ ಹೋಗಿದ್ದು. ಸೊ ಅನ್ನದಾನ ಮುಗಿಸಿ ನಾವು ಬಂದು ಇರುಮುಡಿ ಬಿಡಿಸ್ತಾ ಇದೀವಿ. ಸ್ವಾಮಿ, ಅನ್ನದಾನ ಅಂದ್ರೆ ನಾವು ಎಲ್ಲ ನಗರವಾಸಿಗಳು, ನೀವು ಮೈಸೂರು ಅಂದ್ರೆ ನಗರವಾಸಿಗಳು, ಸಾಮಾನ್ಯವಾಗಿ ನಮಗೆ ಎಲ್ಲ ಒಂದು ರೀತಿಯ ಹೈಜೆನಿಕ್ ಫುಡ್ ಅನ್ನ ಮರ್ತೀಗ ನಾವು ಫ್ರೈಡ್ ರೈಸು, ಜೀರಾ ರೈಸು ಇರುತ್ತೆ. ನಿಮ್ಗೆ ಅನ್ನದಾನದಲ್ಲಿ ಏನ್ ಕೊಟ್ರು? ಸ್ವಾಮಿಯ ಪ್ರಸಾದ ನಮ್ಗೆ ರುಚಿಗಿಂತ ಮೃಷ್ಟಾನ್ನ ಭೋಜನ ಆಗಿತ್ತು ಇವತ್ತು. ಪ್ರತಿಯೊಬ್ಬರಿಗೂ ಒಳ್ಳೆ ಭೋಜನ ಆಗಿದೆ. ನಮಗೆ ಗಂಜಿ ಮತ್ತೆ ಉಪ್ಪಿನಕಾಯಿ, ಉಪ್ಪು ಎಲ್ಲ ಒಳ್ಳೆ ರುಚಿಕರವಾದ ಭೋಜನನೇ ಆಯ್ತು ಇಲ್ಲಿ. ಅಂದ್ರೆ ಆರೋಗ್ಯಕ್ಕೂ ಉತ್ತಮ ಅಲ್ವಾ ಅದು? ಹೌದೌದು. ಹೊಟ್ಟೆ ತುಂಬಾ, ರುಚಿ ತುಂಬಾ, ಎಲ್ಲ ಚೆನ್ನಾಗಿದೆ. ಈಗ ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ಏನ್ ನಿಮ್ದು? ಸೊ ನಾಳೆ ಬೆಳಗ್ಗೆ ನಮ್ದು ಅಭಿಷೇಕ ಮುಗಿಸಿ ನಾವು ಒಂದು 6 ಗಂಟೆಗೆ ಇಳಿಯಕ್ ಶುರು ಮಾಡೋಣ ಅಂತಿದೀವಿ. ಸೊ 6 ಗಂಟೆಗೆ ಇಳಿದು ನಾವು ಪಂಪ ಒಂದು 8 ಗಂಟೆಗೆ ರೀಚ್ ಆಗ್ಬೇಕು ಅಂತಿದೀವಿ. ಈಗ ಅಭಿಷೇಕಕ್ಕೆ ಹೋಗೋಕೆ ಈಗ ನೀವೆಲ್ಲ ತುಪ್ಪ ಎಲ್ಲ ಹಾಕೊಂಡಿದಿರಲ್ವಾ? ಹೌದು. ಈಗ 8 ಕಾಯಿನೂ ಹೊಡೆದ್ರ ಇಲ್ಲ ಬರೀ 1 ಕಾಯಿ ಹೊಡೆದ ಅಭಿಷೇಕ ಕಳಿಸ್ಬಿಡೋಣ ಸಮಯ ಮಿಕ್ಕಿದ ಹಾಗೆ ನಾವು ಪ್ರಸಾದವಾಗಿ ನಾವು ತಗೊಳ್ಳೋಣ ಅಂತ ತಗೊಂಡ್ರ? ಇಲ್ಲ, ಪ್ರತಿ ಒಂದು ಕಾಯಿ 8 ಕಾಯಿ ನೋಡ್ಬೋದು ನೀವು. 8 ಕಾಯಿನೂ ಹೊಡೆದಿದೀವಿ. 8 ಕಾಯಿ ತುಪ್ಪನ ಸೇರಿಸಿ ಮಡಗಿದೀವಿ. ಈಗ ಪ್ರತಿ ಒಂದು ಕಾಯಿನೂ ತಗೊಂಡೋಗಿ ಅಗ್ನಿಕುಂಡಕ್ಕೆ ಹಾಕ್ಬಿಡ್ತೀವಿ ನಾವು. ಅಲ್ಲ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸ್ವಾಮಿ ತುಪ್ಪ ಜಾಸ್ತಿ ಬರಲ್ಲ, ನಾವು ಒಂದೇ ಒಂದ್ ಕಾಯಿ ಅಭಿಷೇಕ ಕಳ್ಸೋಣ, ಇನ್ ಮಿಕ್ಕಿದ್ದು ಅದನ್ನೇ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಅಭಿಪ್ರಾಯ ಮಾಡೋರು ಕೆಲವ್ರು ಇದ್ದಾರೆ. ಅದಕ್ಕೇನ ಅಂತೀರಾ ನೀವು? ಇಲ್ಲ, ನಾವು ತಂದಿದ್ದ ಪ್ರತಿ ಒಂದು ತುಪ್ಪದ ಕಾಯಿಯನ್ನು ಒಡೆದು ಅದಷ್ಟು ಹಾಕಿದೀವಿ. ಆ ಸ್ವಾಮಿಯ ಪ್ರಸಾದ ಎಷ್ಟು ಬಂದ್ರೂ ಅದನ್ನ ಮನಸ್ಸಿನಿಂದ ಸ್ವೀಕಾರ ಮಾಡ್ಬೇಕಷ್ಟೇ. ಈಗ ಎಷ್ಟು ಸಮಯ ಟೈಮ್ ಎಷ್ಟೀಗ? ಟೈಮ್ ಈಗ ಎಕ್ಸಾಕ್ಟ್ 11:30. ಇನ್ನು ನೀವು ನೋಡ್ಬೋದು ಪ್ರತಿಯೊಬ್ರು ಗುರುತಿನಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಮಲಗಿದ್ದಾರೆ. ಎಲ್ಲಿ ಕೂತಿದ್ದೀರಾ? ಎಲ್ಲಿ, ಯಾವ ಪ್ಲೇಸ್? ನಾವು ಸೀದಾ ಅನ್ನದಾನ ಹೇಳಿ, ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ? ನಾವು ಅನ್ನದಾನ ಮಂಟಪ ಇದೆಯಲ್ಲ, ಅದ್ರ ಸ್ಟ್ರೈಟ್ ಎದುರುಗಡೆ ಆಪೋಸಿಟ್ ಅಲ್ಲಿ ಇದ್ದೀವಿ. ಈಗ ಹಾಗೆ ನೀವು ಸ್ವಲ್ಪ ಕೌಂಟರ್ ಇದೆಯಲ್ಲ, ಅರವಣ ಪ್ರಸಾದ ಕೌಂಟರ್ ಇದೆ ಹಿಂದ್ಗಡೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಎದ್ದು ಸ್ವಲ್ಪ ಶಬರಿಮಲೆಯ ದೃಶ್ಯಗಳನ್ನೆಲ್ಲ ನಮ್ಮ ಸ್ವಾಮಿಗಳಿಗೆ ತೋರಿಸ್ಬೋದಾ ನೀವು? ಹೋಗ್ತೀವಿ ಆ ಕಡೆ ಹೋಗಿ ನಾವು ಮೆಟ್ಲು ಮತ್ತೆ ಎಲ್ಲಾನು ಮತ್ತೆ ತೋರಿಸ್ಬೋದು. ತೋರಿಸ್ತೀವಿ. ಆಯ್ತು, ನೀವು ಅನ್ನದಾನಕ್ಕೆ ಅಕ್ಕಿ ಎಲ್ಲ ಹಾಕಕ್ ಹೋಗ್ತಿರಲ್ಲ? ಹೌದು ಸ್ವಾಮಿ, ಈಗ ಹೋಗ್ತಾ ಇದೀವಿ. ಈಗ ಶಬರಿಮಲೆ ದರ್ಶನ ಆಗಿದೆ ನಿಮಗೆ, ಈ ವರ್ಷ ಯಾತ್ರೆ ಮಾಡಿದೀರಾ. ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ? ಅಲ್ಲಿ ನೋಡಿ ಎಲ್ಲ ಇಳಿದು ಹೋಗ್ತಾ ಇದಾರೆ ಆಗ್ಲೇ ಪ್ರಸಾದ ತಗೊಂಡು ಕೆಲವರು ಸ್ವಾಮಿಗಳು. ಅದೊಂದು ಮಹದಾನಂದ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ನಾವು ಯಾತ್ರೆ ಸ್ಟಾರ್ಟ್ ಮಾಡಿದಾಗ ಆ ಚಿನ್ಮಯ ರೂಪನನ್ನ ನೋಡ್ಬೇಕು ಅಂತ ಸ್ಟಾರ್ಟ್ ಮಾಡ್ದು. ಈಗ ಆ ಜ್ಯೋತಿ ಸ್ವರೂಪನ ನೋಡಿ ನಮ್ಗೆ ತುಂಬಾ ಸಂತೋಷ ಆಗಿದೆ. ಸೊ ಮತ್ತೆ ಏನಿಲ್ಲ, ಬೇಡದೇನಿದ್ರು ನೆಕ್ಸ್ಟ್ ಮುಂದಿನ ವರ್ಷನೂ ಇದೇ ತರ ಬರ್ಬೇಕು, ಯಾತ್ರೆ ಮಾಡ್ಬೇಕು, ಇಷ್ಟೇ ನಮ್ಮ ಆ ಭಗವಂತನಲ್ಲಿ ಕೋರಿಕೆ. ಈಗ ನೀವು ಈ ಅಗ್ನಿ ಕಾಯಿ ಈಗ ಕಾಯಿ ಹಾಕ್ತಾ ಇದೀರಲ್ವಾ, ತುಪ್ಪನ ಬೇರ್ಪಡಿಸಿದ್ರಿ. ಹೌದು. ಈ ತುಪ್ಪ ಮತ್ತೆ ಕಾಯಿಯಲ್ಲಿ ಏನು ಒಂದು ಸಾರಾಂಶ ಏನ್ ಅಡಗಿದೆ ಅಂತ ತಿಳ್ಕೊಂಡಿದ್ಯಾ? ನಮ್ಮ ಗುರುಸ್ವಾಮಿಗಳ ಮಾರ್ಗದರ್ಶನದಿಂದ ನಮಗೂ ಈ ಜ್ಞಾನೋದಯ ಆಗಿದೆ. ಸೊ ಕಾಯಿ ಬಂದು ಆಕ್ಚುಲಿ ದೇಹ ಸ್ವರೂಪ, ತುಪ್ಪ ಬಂದು ಆತ್ಮ ಸ್ವರೂಪ. ಸೊ ಏನಂದ್ರೆ ಈ ತುಪ್ಪನ ನಾಳೆ ತಗೊಂಡೋಗಿ ದೇವ್ರಿಗೆ ಕೊಟ್ರೆ ಆತ್ಮ ಯಾವತ್ತಿದ್ರು ಪರಮಾತ್ಮಂದು. ಈ ಕಾಯಿ ನಮ್ಮ ದೇಹ, ಇದನ್ನ ತಗೊಂಡೋಗಿ ಅಗ್ನಿಕುಂಡಕ್ಕೆ ಹಾಕಿದ್ರೆ ಯಾವತ್ತು ಮನುಷ್ಯನ ದೇಹ ಬಂದು ಅಗ್ನಿಚಿತೆ ಆಗ್ಬಿಡ್ಬೇಕು. ಸೊ ಇದು ನಮ್ಮ ಗುರುಸ್ವಾಮಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಒಂದು
ಸ್ವಾಮಿ ಶರಣಸ್ವಾಮಿ, ನಿಜವಾಗ್ಲೂ ಆ ಇರುಮುಡಿಯ ತತ್ವವನ್ನ ಅಥವಾ ಆ ತತ್ವಮಸಿಯ ಒಂದು ಸನ್ನಿಧಾನದಿಂದ ನೇರವಾಗಿ ಅಭಿಪ್ರಾಯ ತಿಳಿಸ್ತಾ ಇದ್ದೀರಾ. ಸ್ವಾಮಿ, ಶಬರಿಮಲೆ ಯಾತ್ರೆ ಅಂದ್ರೆ ಇದು ಒಂದು ಎಲ್ಲ ನಿಮ್ಮಂತವ್ರ ಮಾರ್ಗದರ್ಶನ, ನಿಮ್ಮ ಮಾರ್ಗದರ್ಶನ ನಮ್ಗೆ ಇವತ್ತು ಶಬರಿಮಲೆ ದರ್ಶನ ಆಗಿದೆ. ಸೊ ಇದೇ ತರ ನೀವು ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರ್ಬೇಕು, ಆ ಸ್ವಾಮಿ ಸೇವೆಯನ್ನು ಮಾಡ್ತಾ ಇರ್ಬೇಕು ಅಂತ ಕೇಳ್ಕೊತೀವಿ. ಸ್ವಾಮಿ ಶರಣ ಸ್ವಾಮಿ, ಎಲ್ಲ ಭಗವಂತನ ಒಂದು ಸೇವೆಯನ್ನ ನಾವು ಸೇವಾಕರ್ತರು, ನಾವು ಸೇವೆಯನ್ನ ಮಾಡ್ತಾನೆ ಇರೋಣ. ಆ ಸೇವೆಯ ಫಲದಲ್ಲಿ ನಾವು ಬದುಕದೆ ನಮ್ಮ ಪುಣ್ಯ. ಈಗ ನಿಮ್ಮ ಸ್ವಾಮಿಗಳು ಇನ್ಯಾರಾದ್ರೂ ಮಾತಾಡ್ತಾರ? ನಿಮ್ ಸ್ನೇಹಿತರು ಇನ್ನೊಬ್ರು ಸ್ವಾಮಿ ಮಾತಾಡ್ತಾರೆ, ಇನ್ನೊಬ್ರು ಮಾತಾಡ್ತಾರೆ ಇವ್ರು. ಸ್ವಾಮಿ ಶರಣ ಸ್ವಾಮಿ, ಸ್ವಾಮಿ ಶರಣಂ. ಹೇಗಿದೆ ಶಬರಿಮಲೆ ವಾತಾವರಣ? ಮಳೆ ಇದೆಯಾ? ಹೇಗೆ? ತುಂಬಾ ಚೆನ್ನಾಗಿದೆ. ನಾವು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ನಾವು ಮಳೆ ಬರುತ್ತೆ, ರಶ್ ಇರುತ್ತೆ, ನ್ಯೂಸ್ ಅಲ್ಲೆಲ್ಲ ನೋಡಿದ್ರೆ 70,000 ಜನ ಇರ್ತಾರೆ, 2 ಅವರ್ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದು. ನಾನು ಗೊತ್ತಿಲ್ಲ, ಇವತ್ತು ಸ್ವಾಮಿ ಅನುಗ್ರಹ ನಾವೊಂದು ಅರ್ಧ ಗಂಟೆ ನಿಂತಿರ್ಬೋದು ಕ್ಯೂ ಅಲ್ಲಿ. ರಶ್ ಕಮ್ಮಿನೇ ಇತ್ತು. ಶನಿವಾರ ಅಂದ್ರೆ ರಶ್ ಇರುತ್ತೆ ಅಂತಾರೆ, ಆದ್ರೆ ಇವತ್ತು ರಶ್ ಏನ್ ಇರ್ಲಿಲ್ಲ. ನಾವೊಂದ್ 2 ಸಲ ದೇವ್ರ ನೋಡಿ ಆರಾಮಾಗಿ ವಾಪಸ್ ಬಂದು ಇರ್ಬಿಡಿ ಇಲ್ಲ ಮುಗಿಸಿ ಈಗ ಕೂತಿದೀವಿ. ಈಗ ಸನ್ನಿಧಾನದಲ್ಲಿ ಇಷ್ಟು ಹೊತ್ತು ಕೂತಿದ್ದೀರಾ, ಇಲ್ಲಿ ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ. ಕೇಳಿಸ್ತಾ ಇದೆ ಸ್ವಾಮಿ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ, ಹೇಳಿ ಸ್ವಾಮಿ. ಕೇಳಿಸ್ತಿದೆ. ಕೆಲವು ಸ್ವಾಮಿಗಳ ಅಭಿಪ್ರಾಯ ರಶ್ ಇರಬಾರ್ದು, ರಶ್ ಅಲ್ಲಿ ಹೋಗ್ಬಾರ್ದು ಅಂತಾರೆ. ಅಂತವ್ರಿಗೆ ಏನಂತೀರಾ? ಪ್ರಕಾರ ಅದು ಇವತ್ತು ಒಳ್ಳೆ ಅನುಭವನ ಇತ್ತು. ರಶ್ ಇದ್ರು ಸಹ ಸುಮಾರು ಜನ ನೋಡಿದ್ವಿ, ಬೇರೆ ಊರಿಂದ ಬರ್ತಾರೆ, ನಮ್ಮನ್ನ ಮಾತಾಡ್ಸೋದಾಗ್ಲಿ, ಅದೇನೇ ಇದ್ರು ಇವಾಗ ಎರಡು ಒಳ್ಳೇದೇ ಅಂತ ನನ್ನ ಪ್ರಕಾರ. ರಶ್ ಇರೋದು ಒಳ್ಳೇದೇ, ಅದ್ ನಮ್ಮ ಮನ್ಸು ಅಷ್ಟೇ, ಇನ್ನೇನಿಲ್ಲ. ಎಲ್ಲಾರು ಸ್ವಾಮಿ ನೋಡಕ್ ಬರ್ತಾರೆ, ಎಲ್ರು ರಶ್ ಇರಬಾರ್ದು ಅಂದ್ರೆ ಹಿಂಗೆ ಕಷ್ಟ ಅಲ್ವಾ? ಖಂಡಿತ. ಯಾಕೆಂದ್ರೆ ಎಲ್ರು ಕೂಡ ನಮ್ಮಂಗೆ ಬಂದಿರ್ತಾರೆ ಭಗವಂತನ ನೋಡಕ್ಕೆ. ನಾವು ರಶ್ ಇರಬಾರ್ದು, ಇನ್ನೊಬ್ರು ಬರಬಾರ್ದು ಅಂತ ಭಾವನೆ ನಮ್ಮಲ್ಲಿ ಬರುತ್ತೆ. ಹೌದು. ಈಗ ನೀವು ಯಾವ 4 ಜನ, ಯಾವಾಗ್ಲೂ ನೀವೇ 4 ಜನ ಬರ್ತಾ ಇರ್ತೀರಾ ಶಬರಿಮಲೆಗೆ? ನಿಮ್ದೇ ಒಂದು ಟೀಮ? ಹೌದು, ಇದೊಂಥರ ಒಳ್ಳೆ ಗ್ರೂಪ್ ಸೆಟ್ ಆಗಿದೆ. ಕರೆದಾಗ ಎಲ್ರಿಗೂ ಬರೋ ಅವಕಾಶನೂ ಎಲ್ಲ ಅವಕಾಶ ಮಾಡ್ಕೊಂಡ್ ಬರ್ತಿದ್ದಾರೆ. ಹೀಗಾಗಿ ಮುಂದಿನ ವರ್ಷ ಇನ್ನಿಬ್ರು ಬರಕ್ ರೆಡಿ ಇದ್ದಾರೆ. ಅವರು ಮುಂದಿನ ವರ್ಷ ನಾವು ಬಂದಾಗ ಖಂಡಿತ ಇದೇ ತರ ಲೈವ್ ಮುಖಾಂತರ ಅವ್ರಿಬ್ಬರನ್ನು ಭೇಟಿ ಮಾಡ್ತೀವಿ. ಸ್ವಾಮಿ ಶರಣ ಸ್ವಾಮಿ, ಈಗ ನಿಮ್ಮ ಒಂದು ವೆಹಿಕಲ್ ಎಲ್ಲಿ ಪಾರ್ಕಿಂಗ್ ಮಾಡಿದ್ದೀರಾ? ಮಧ್ಯಾಹ್ನ ಅನುಭವ ನನಗೆ ಕೊಟ್ಟರೆ. ಹೌದು, ಇಲ್ಲಿವರೆಗೂ ನಾನು ಬಂದಾಗ ನೀಲಕ್ಕಲ್ಲೇ ಪಾರ್ಕಿಂಗ್ ಇರ್ತಿತ್ತು, ಅಲ್ಲಿಂದ ಬಸ್ಸಲ್ಲಿ ಬರ್ಬೇಕಾಗಿತ್ತು. ಆದ್ರೆ ಈಗ ನಾವು ಫಾಸ್ಟ್ ಟ್ಯಾಗ್ ಇರೋ ಕಾರಣದಿಂದ ಮುಖಾಂತರ ಏನ್ ಮಾಡ್ಬೋದು ಅಂದ್ರೆ, ಅಲ್ಲಿ ನಂಬರ್ ಬರ್ಸಿ ಚೀಟಿ ಕೊಟ್ರೆ ನಾವು ನೀಲಕ್ಕಲ್ಲಿಂದ ಪಾಸ್ ಸೈನ್ ಮಾಡಿರ್ತಾರೆ, ಅದು ನೋಡ್ಬಿಟ್ಟು ನಮ್ಗೆ ಪಂಪಾಗೆ ಗಾಡಿ ಬಿಟ್ಬಿಡ್ತಾರೆ. ಪಂಪಲ್ಲಿ ಬಂದ್ಮೇಲೆ ನಮ್ಮ ಫಾಸ್ಟ್ ಟ್ಯಾಗ್ ಅಲ್ಲಿ ದುಡ್ಡಿದ್ರೆ ಸಾಕು, ನಾವು ಗಾಡಿನ ಪಂಪ ಒಳಗೆ ಪಾರ್ಕ್ ಮಾಡಿ ಅಲ್ಲಿಂದ ಏನಿಲ್ಲ, ಒಂದು 5 ನಿಮಿಷ ನಡೆಯಂಗೆ ಇರುತ್ತೆ. ಇದು ನಮ್ಗೆ ತುಂಬಾನೇ ಅನುಕೂಲ. ಏನಕ್ಕೆ ಅಂದ್ರೆ ಒಂದ್ಸಲ ಎಲ್ಲ ಬಂದಾಗ ನಾವು ಗಾಡಿನ ನೀಲಕಲ್ಲ ನಿಲ್ಸಿ ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕಂದ್ರೆ ಇದೊಂದು ಸಮಸ್ಯೆ ಇತ್ತು. ಆದ್ರೆ ಈ ಸಲ ಈ ದೇವಸ್ಥಾನ ಬೋರ್ಡ್ ಅವರು ಹೊಸದಾಗ ಒಂದು ಇಂಪ್ಲಿಮೆಂಟ್ ಮಾಡಿ ಅದು ನಮ್ಗೆ ತುಂಬಾನೇ ಅನುಕೂಲ ಆಗಿದೆ. ಸ್ವಾಮಿ ಶರಣ ಸ್ವಾಮಿ, ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಸ್ವಾಮಿ. ಅದು ನಾವು ನಮ್ಮ ಒಂದು ದಟ್ಟಣೆ ಏನಿರುತ್ತೆ ಅವಾಗ ಅಲ್ಲಿ ಪಾರ್ಕಿಂಗ್ ಗೋಸ್ಕರ. ಈಗ ಭಕ್ತರ ಸಂಖ್ಯೆ ಕಡಿಮೆ ಇರೋದ್ರಿಂದ ನಿಮ್ಗೆ ಪಂಪೆಯಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಫ್ಲಡ್ ಆಗಿದ್ರಿಂದ 2018 ನಲ್ಲಿ ಒಂದು ಫ್ಲಡ್ ಆಯ್ತು. ಆ ಫ್ಲಡ್ ಇಂದ ನಿಮ್ಗೆ ತುಂಬಾ ಒಂದು ಅನಾಹುತ ಆಗುತ್ತೆ ಅಂತ ಅಲ್ಲಿ ಪಾರ್ಕಿಂಗ್ ಕೊಟ್ಟಿರ್ಲಿಲ್ಲ. ಈಗ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಇದಾಗಿದೆ. ಇದು ಅಲ್ಲಿ ಭಕ್ತರಿಗೆ ಅನುಕೂಲ ಇದ್ರೆ ಅನುಕೂಲ ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ನಾವೇ ಅದನ್ನ ಬೇರೆ ಆಲ್ಟರ್ನೇಟ್ ಮಾರ್ಗ ತಗೋಬೇಕು. ಮತ್ತೆ ನಿಮ್ಮ ಸ್ವಾಮಿಗಳು ಯಾರಿದ್ದಾರೆ ಕೊಡಿ, ಎಲ್ಲರ ಹತ್ರ ಒಂದು 2 ನಿಮಿಷ ಮಾತಾಡೋಣ. ಸ್ವಾಮಿ ಶರಣ ಸ್ವಾಮಿ, ಏನಂತೂ ಬೆಟ್ಟ ಹತ್ತಬೇಕಾದ್ರೆ ವಾತಾವರಣ ಹೇಗಿತ್ತು? ತಂಪಾಗಿತ್ತ ಇಲ್ಲ ಏನು ಸೆಕೆ ಇತ್ತ? ಸ್ವಾಮಿ, ಕಳೆದ 1 ವಾರದಿಂದ ಟಿವಿಲೆಲ್ಲ ತೋರಿಸ್ತಿದ್ರು ಶಬರಿಮಲೆಯಲ್ಲಿ ಮಳೆ ಬರ್ತಾ ಇದೆ, ಸೊ ಆದ್ರಿಂದ ಭಕ್ತಾದಿಗಳಿಗೆ ಅನಾನುಕೂಲ ಆಗ್ತದೆ ಅಂತ. ಆದ್ರೆ ಇವತ್ತು ದೇವ್ರ ಪುಣ್ಯ, ಸೊ ಯಾವ್ದು ಹೆವಿ ಬಿಸಿಲಿತ್ತು, ಮಳೆ ಏನು ಇರ್ಲಿಲ್ಲ. ಸೊ ನಾವು ಬರ್ಬೇಕಾದ್ರೆ ಸಂಜೆ ಬಂದಿದ್ರಿಂದ ಆರಾಮಾಗಿ ತಂಪಾಗಿತ್ತು ಸ್ವಾಮಿ.
ಸ್ವಾಮಿ ಶರಣಸ್ವಾಮಿ, ನಿಮ್ಮ ಮಾತಿನಲ್ಲಿ ಒಂದು ಬದಲಾವಣೆ. ದೇವರ ಪುಣ್ಯ ಅನ್ನೋಕ್ಕಿಂತ ನೀವು ಮಾಡಿದ ಪುಣ್ಯ ಮತ್ತೆ ನಿಮ್ಮ ತಂದೆ ತಾಯಿ ನಾವ್ ಮಾಡಿದ ಮಾಡಿದಂತ ಪುಣ್ಯ. ನೀವು ತಂದೆ ತಾಯಿ ಮಾಡಿದಂತ ಪುಣ್ಯ, ಆ ಪುಣ್ಯದಿಂದ ನಿಮಗೆ ಭಗವಂತನ ಒಂದು ಸಾಕ್ಷಾತ್ಕಾರ ಹೀಗಾಗಿದೆ. ಹೌದು ಸ್ವಾಮಿ. ಮತ್ತೆ ಈ ಕ್ಷೇತ್ರದಲ್ಲಿ ನೀವಿದ್ದೀರಾ. ಈ ಕ್ಷೇತ್ರದಲ್ಲಿ ಈಗ ಬಹುಮುಖ್ಯವಾಗಿ ಗುರುಗಳು ಮತ್ತು ತಾಯಿ ತಂದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಆ ಮೂವರನ್ನ ನೆನೆಸ್ಬೇಕಾದ್ದು ಕರ್ತವ್ಯ. ಅದಕ್ಕಾಗಿ ನಿಮ್ಮ ತಾಯಿ ತಂದೆ ಹೆಸರನ್ನ ಹೇಳಿ, ಪರವಾಗಿಲ್ಲ. ಸ್ವಾಮಿ ಕೇಳಿಸ್ಲಿಲ್ಲ. ಸ್ವಾಮಿ, ನಿಮ್ಮ ತಾಯಿ ತಂದೆ ಗುರುಗಳ ಹೆಸರನ್ನ ಹೇಳಿ, ಪರವಾಗಿಲ್ಲ ಅಂದೆ. ಆ ಕ್ಷೇತ್ರದಲ್ಲಿ ಅವ್ರ ಹೆಸರು ಸ್ವಾಮಿ, ಕೇಳಿಸ್ಲಿ. ನಮ್ ತಾಯಿ ಹೆಸರು ಮೀನಾಕ್ಷಿ ಅಂತ, ತಂದೆ ಹೆಸರು ರವಿಕುಮಾರ್ ಅಂತ. ಯಾಕೆಂದ್ರೆ ಅವರ ಕೊಟ್ಟಿರೋ ಜನ್ಮದಿಂದ ನಾವು ಇಲ್ಲಿ ಬಂದಿದ್ದೀವಿ. ಆ ಒಂದು ಋಣ ನಮ್ಮನ್ನ ಕೊನೆವರೆಗೂ ಇರಬೇಕು ಅಂತ ಅವರ ಹೆಸರನ್ನ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಅವರ ಆಯಸ್ಸು ಚೆನ್ನಾಗಿರ್ಲಿ, ಅವರ ಆರೋಗ್ಯ ಚೆನ್ನಾಗಿರ್ಲಿ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ಪ್ರತಿಯೊಬ್ಬರ ಆಶಯನೂ ಅಷ್ಟೇನೆ. ತಂದೆ ತಾಯಿ ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅನ್ನೋದೇ ಪ್ರತಿಯೊಬ್ಬ ಮಕ್ಕಳು ನೆನ್ಸ್ಕೊಳ್ಳೋದು. ಸೊ ಅವರ ಬೇಡಿಕೆ ಮತ್ತು ದೇವ್ರ ಮುಂದೆ ಪ್ರಾರ್ಥನೆ ಅದೊಂದೇನೆ. ಈಗ ಸ್ವಾಮಿ ಕಂಡಾಗ ಎಷ್ಟೇ ವರ್ಷದ ಯಾತ್ರೆ ನಿಮ್ದಿದು? ಸ್ವಾಮಿ ನಮ್ದು ಇದು 8ನೇದು. ಹಲೋ ಸ್ವಾಮಿ, ಏನ್ ಅನ್ನಿಸ್ತು ಸ್ವಾಮಿ ಕಂಡಾಗ ನಿಮ್ಗೆ? ಸ್ವಾಮಿ ಕೇಳಿಸ್ತಿಲ್ಲ ನೀವ್ ಹೇಳಿದ್ದು. ಸ್ವಾಮಿನ ಕಂಡಾಗ ನಿಮ್ಮ ಮನದಲ್ಲಿ ಮೂಡಿದ ಭಾವನೆ ಏನು ಸ್ವಾಮಿ? ಸ್ವಾಮಿ ಕಂಡಾಗ ನಮ್ಗೆ ಏನೋ ಮನಸ್ಸು ತೃಪ್ತಿ ಆಯ್ತು. ಅಷ್ಟ್ ದೂರದಿಂದ ಬಂದು ಕಷ್ಟಪಟ್ಟು ಕಲ್ಲು ಮುಳ್ಳೆಲ್ಲ ಕಾಲಿಗಾದ್ರೂ ಸಹ ಆ ದೇವ್ರನ್ನ ನೋಡಿದ ತಕ್ಷಣ ನಮ್ಗೆ ಆ ನೋವೆಲ್ಲ ಮನಸ್ಬಿಟ್ಟು. ಸೊ ಅದೊಂದು ದರ್ಶನ ಚೆನ್ನಾಗಾಯ್ತು. ಮತ್ತೆ ನೀವು ಕಂಡಂತೆ ಪಂಪೆಗಳಲ್ಲಿ ಬಟ್ಟೆಗಳನ್ನ ಬಿಡೋದು, ಇಲ್ಲಿ ಒಂದು ಇರುಮುಡಿ ತುಪ್ಪನ ಬಿಚ್ಚಬೇಕಾದ್ರೆ ನಮ್ಮ ಸ್ವಾಮಿಗಳು ಒಂದು ಶುಚಿತ್ವವನ್ನ ಕಾಪಾಡದಿರೋಂಥದ್ದು ಮತ್ತೆ ಕಾಣ್ತಾ ಇದ್ದೀರಾ? ಹೌದು ಸ್ವಾಮಿ, ನಾನು ಹಲವಾರು ಬಾರಿ ಸಹ ನಿಮ್ಮ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಆಗ್ಲಿ ಮತ್ತೆ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಹ ಕಂಡಿದ್ದೀನಿ. ಸೊ ನೀವು ಹಲವಾರು ಬಾರಿ ಹೇಳಿದ್ದೀರಾ ಪಂಪೆಯಲ್ಲಿ ಬಟ್ಟೆಗಳನ್ನ ಬಿಟ್ಟು ಮಾಲಿನ್ಯ ಮಾಡಬೇಡಿ ಅಂತ. ಆದ್ರೂ ಸಹ ಇವತ್ತು ನಾನ್ ಕಂಡಂತೆ ರಾಶಿ ಬಟ್ಟೆಗಳನ್ನೆಲ್ಲ ಬಿಟ್ಟಿದ್ರು ಸ್ವಾಮಿ. ಸೊ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅದನ್ನ ಸ್ವಚ್ಛ ಮಾಡೋ ಕಾರ್ಯ ನಡೀತಾನೆ ಇದೆ ಸ್ವಾಮಿ. ಇಲ್ಲಿ ಈಗ ಇರುಮುಡಿ ಬಿಚ್ಚುತ್ತಾ ಇದ್ರಲ್ಲ, ಅದಂಗೆ ನಿಮ್ಮ ಸ್ವಾಮಿಗಳು ಬಿಚ್ಚುತ್ತಾರೆ ಅಂತ ಇದೆ. ಬೇರೆ ಸ್ವಾಮಿಗಳು ಅವರು ಬಿಚ್ಚಿದ ನಂತರ ಆ ಸ್ಥಳವನ್ನ ಶುದ್ಧೀಕರಣ ಮಾಡಿ ಸ್ವಚ್ಛ ಮಾಡ್ತಾ ಇದಾರ, ಇಲ್ಲ ಅವ್ರ ಆ ಕೆಲಸ ಆಯ್ತು ಅಂತ ಬಿಟ್ಬಿಟ್ಟು ಹೋಗ್ತಾ ಇದಾರ? ಸ್ವಾಮಿ, ಒಬ್ಬೊಬ್ರು ಸ್ವಚ್ಛ ಮಾಡ್ತಾ ಇದಾರೆ, ಇನ್ನೊಬ್ರು ಅವ್ರ ಕೆಲಸ ಮುಗಿದ ತಕ್ಷಣ ಹಂಗೆ ಹೋಗ್ತಾ ಇದಾರೆ ಸ್ವಾಮಿ. ಕೊಡಿ, ಇನ್ನೊಬ್ರು ಯಾರು ನಿಮ್ ಸ್ವಾಮಿಗಳು ಯಾರಿದ್ದಾರೆ? ಇನ್ನೊಬ್ರು ಸಂತೋಷ್ ಸ್ವಾಮಿಗಳಿದ್ದಾರೆ, ಕೊಡ್ತೀನಿ. ಸ್ವಾಮಿ ಸಮಯ ಚಳಿ ಆಗುತ್ತೆ ಸಮಯಪ್ಪ ನಿಮ್ಗೆ? ಇವಾಗ ಸ್ವಲ್ಪ ಮಲ್ಕೊಳಕ್ ಟೈಮ್ ಆಯ್ತಲ್ಲ, ಅದಕ್ಕೆ ನೋಡಿದ್ರೆ ಚಳಿ ಆಗ್ತಿದೆಯಲ್ಲ ಅಂತ ಶರ್ಟ್ ಹಾಕೊಂಡ್ವಿ ಸ್ವಾಮಿಗಳೇ. ಈಗ ಸನ್ನಿಧಾನದಲ್ಲಿ ಒಂದು ದಿನ ಮಲಗ್ತಾ ಇದ್ದೀರಾ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ದರ್ಶನ ಆಯ್ತು, ಹೋಗೋಣ ಮನೆಗೆ ಅಂತ ಆನಂದ ಆಯ್ತು, ತೃಪ್ತಿ ಆಯ್ತು. ಎಷ್ಟೋ ದಿವಸಗಳಿಂದ ಬರ್ಬೇಕು ಅಂತಿದ್ದೆ. ನಮ್ಮ ಸ್ನೇಹಿತರ ಜೊತೆ ಬಂದೆ, ಖುಷಿ ಆಯ್ತು. ಬೇಗ ದರ್ಶನ ಆಯ್ತು, ಅಚ್ಚುಕಟ್ಟಾಗಿ ಕಣ್ ತುಂಬಾ ನೋಡಿದ್ವಿ. ತಿರ್ಗಾ ಬೆಳಗ್ಗೆ ಒಂದ್ಸಲ ತುಪ್ಪದ ಅಭಿಷೇಕ ಬೇರೆ, ಅದಕ್ಕೂ ಹೋಗೋಣ ಅಂತ ಹೇಳಿದ್ದಾರೆ. ಒಂದ್ ಸ್ವಲ್ಪ ತುಂಬಾ ಆನಂದ ಆಯ್ತು ಸ್ವಾಮಿ ದೇವ್ರ ದರ್ಶನ ಮಾಡಿದ್ಮೇಲೆ ಅಂತೂ. ನಮ್ಮ ಇಷ್ಟಾರ್ಥಗಳೆಲ್ಲ ಭಗವಂತ ನೆರವೇರಿಸ್ಕೊಳ್ಳಿ ಅಂತ ಬೇಡ್ಕೊಂಡಿದೀವಿ. ಎಲ್ಲ ಭಗವಂತ ಒಳ್ಳೇದ್ ಮಾಡಿದ್ದಾನೆ, ಒಳ್ಳೇದು ಆಗ್ತಿದೆ, ಒಳ್ಳೇದು ಆಗುತ್ತೆ ಮುಂದಕ್ಕೆ ಅಂತ ಅನ್ಕೊಂಡ್ ಬಂದಿದ್ದೀವಿ. ಮತ್ತೆ ನಿಮ್ಮಲ್ಲಿ ಒಂದು ಮನವಿ ನಂದು, ಶಬರಿಮಲೆ ಯಾತ್ರೆಯನ್ನ ಮಾಡಿದಾಗ ನಿಮಗೆ ನೀವು ಬೇಡ್ಕೊಳ್ಳಿ, ಅದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಪರರವಾಗಿ ಬೇಡ್ಕೊಂಡ್ರೆ ಆ ಭಗವಂತ ನೀವು ಬೇರೆಯವ್ರಿಗೆ ಬೇಡ್ಕೊಳ್ತಾ ಇದ್ದೀರಾ ಅಂತ, ಆಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಭಗವಂತದ ಕೇಳದೆ ನಮಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಸರ್ವರಿಗೂ ಒಳ್ಳೇದಾಗ್ಲಿ, ಲೋಕಕ್ಕೂ ಒಳ್ಳೇದಾಗಿ ಅಂತ ಬಿಡ್ಕೋತೀವಿ ಸ್ವಾಮಿಗಳೇ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಿಡ್ಕೋತೀವಿ ಖಂಡಿತ. ಮತ್ತೆ ಏನ್ ಹೇಳ್ತೀರಾ ನೀವು ಶಬರಿಮಲೆ ಯಾತ್ರೆ ಬಗ್ಗೆ? ಶಬರಿಮಲೆ ಯಾತ್ರೆ ಬಗ್ಗೆ ಅದೇ ಸ್ವಾಮಿ, ಬಹಳ ಆನಂದ ಆಗ್ತಿದೆ, ಬರ್ತಿದೆ. ಏನೋ ಒಂಥರ ಕಷ್ಟ ನಡ್ಕೊಂಡ್ ಬಂದಿ, ಇಲ್ಲೆಲ್ಲ ಫುಲ್ ಕಳ್ಳು ಮುಳ್ಳಲ್ಲಿ ನಡ್ಕೊಂಡ್ ಬಂದಿ ಮಾಡ್ಕೊಂಡ್ ಬಂದ್ರು ಒಂಚೂರು ಆಯಾಸ ಆಗ್ಲಿಲ್ಲ. ಒಂದ್ ಸ್ವಲ್ಪ ಏನೋ ಇದಾಗ್ತಿದೆ ಅಷ್ಟೇ, ನಡಿಬೇಕಾ ಸ್ವಲ್ಪ ನೋವಾಗೋದಷ್ಟೇ.
ಬಟ್ ಇಲ್ಲಿಗೆ ಬಂದ್ಮೇಲೆ ದೇವಸ್ಥಾನ ಬಂದು ದರ್ಶನ ಮಾಡಿದ್ಮೇಲೆ ಯಾವ ನೋವು ಇಲ್ಲ, ಏನೂ ಇಲ್ಲ, ಏನೂ ಕಾಣಿಸ್ಕೊತಿಲ್ಲ. ಆರಾಮಾಗಿ ಫುಲ್ ನೆಮ್ಮದಿಯಾಗಿದ್ದೀವಿ. ದರ್ಶನ ಆದ್ಮೇಲೆ ಅಂತೂ ಫುಲ್ ಇನ್ನೂ ಖುಷಿಯಾಗಿದ್ದೀವಿ. ನಡಿಬೇಕಾ ಸ್ವಲ್ಪ ಸುಸ್ತಾಗ್ತಿದ್ವಿ ಅಷ್ಟೇ, ಆಗ್ತಿಲ್ಲ ಅಯ್ಯಪ್ಪ ಅಂತ ಇದ್ ಮಾಡ್ತಿದ್ವಿ. ಬಟ್ ಬಂದಿಲ್ಲಿ ದರ್ಶನ ಮಾಡಿದ್ಮೇಲೆ ಯಾವ ಕೈ ಕಾಲು ನೋವಿಲ್ಲ, ಏನ್ ನೋವಿಲ್ಲ, ಎಲ್ಲ ಆರಾಮಾಗಿದೆ. ನಡಿಬೇಕಾ ಸ್ವಲ್ಪ ನೋವುತ್ತಿತ್ತು. ಈಗ ಮೈಸೂರು ನಗರದಲ್ಲೇ ಇರೋದ ನೀವು? ಹೌದೌದು. ಏನು ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಮೈಸೂರಲ್ಲಿ? ಏನೇ ಸ್ವಾಮಿ? ಬೆಳಿಗ್ಗೆ ರೂಟೀನ್ ಲೈಫ್ ಎಷ್ಟೊತ್ತಿಗೆ ನೀವು ಎದ್ದೇಳೋದು? ವಾಕಿಂಗ್ ಹೋಗ್ತೀರಾ ಏನು? ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ತೀವಿ, 6:30 7 ಗಂಟೆಗೆ ಎದ್ದು ಹೋಗ್ತೀವಿ. ವಾಕಿಂಗ್ ಇಲ್ಲ? ವಾಕಿಂಗ್ ಇಲ್ಲ, ಬರೀ ಡ್ಯೂಟಿಗೆ ಮಾತ್ರ ಹೋಗೋದು 7 ಗಂಟೆಗೆ. ಸಂಜೆ ಹೊತ್ತು ವಾಕಿಂಗ್ 5 o'clock. ಅದೇ ವಾಕಿಂಗ್ ಮಾಡಿದವ್ರಿಗೆ, ಆರೋಗ್ಯವಾಗಿದ್ದವ್ರಿಗೆ ಇದು ಯಾವ್ದು ಕಷ್ಟ ಅಂತ ಅನ್ಸಲ್ಲ. ಆದ್ರೂ ಈಗ ಕಲ್ಲು ಮುಳ್ಳು ಏನಾದ್ರು ಕಾಣಿಸ್ತಾ ನಿಮ್ಗೆ ಬೆಟ್ಟ ಹತ್ತಬೇಕಾದ್ರೆ? ಕಲ್ಲು ಮುಳ್ಳಿದ್ರೆ ಅದೇ ಇದು ಜಲ್ಲಿ ಕಲ್ಗಳಿದೆಯಲ್ಲ, ಅದು ನಡಿಬೇಕಾದ್ರೆ ಸ್ವಲ್ಪ ಚುಚ್ಬಿಡ್ತು, ಸ್ವಲ್ಪ ಅದು ನೋವಿಗೆ ಕಾಣಿಸ್ತಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಏನು ಅನ್ಸಲ್ಲ. ನಡಿಬೇಕಾದ್ರೆ ಸ್ವಲ್ಪ ಆ ಕಡೆ ಸೈಡ್ ನಡಿತೀವಿ ನಾವು, ಅದು ಸ್ವಲ್ಪ ಚುಚ್ತಿತ್ತಲ್ಲ, ಅದಕ್ಕೆ ಅವಾಗ ಸ್ವಲ್ಪ ಒಂಚೂರು ನೋವುತ್ತಿತ್ತು ಅಷ್ಟೇ, ಆಮೇಲೆ ಏನಿಲ್ಲ. ಏನ್ ತಿಳ್ಕೊತೀರಿ ಇದರಿಂದ? ನಡಿಬೇಕಾದ್ರೆ ಅದು ಫೀಲ್ ಆಗ್ತಿತ್ತು. ಇಲ್ಲಿ ಬಂದು ಭಗವಂತನ ಕೈ ಮುಟ್ಕೊಂಡು ಏನು ಕೇಳ್ಕೊಳ್ಳಿಲ್ಲ, ಅಲ್ಲಿ ನಡಿಬೇಕಾದ್ರೆ ಹತ್ರ ಫೀಲ್ ಆಗ್ತಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಆ ಕಷ್ಟ ಅನುಭವಿಸ್ಬಿಟ್ಟು ಬಂದ್ಮೇಲೆ ಈಗ ಆನಂದ ಆಯ್ತು. ಇದರಿಂದ ಏನ್ ತಿಳ್ಕೊತಾ ಇದ್ದೀರಾ? ಏನೇ ಕಷ್ಟ ಬಂದು ಭಗವಂತ ಪರಿಹರಿಸ್ತಾನೆ, ಎಲ್ಲ ಒಳ್ಳೇದ್ ಮಾಡ್ಕೊಡ್ತಾನೆ ಅಂತ ಭಗವಂತ ನಂಬ್ಕೊಂಡು ಬಂದಿದೀವಿ. ಕಷ್ಟನ ದಾಟಿದ್ರೆ ನಮಗೆ ಆನಂದ ಇರುತ್ತೆ. ಕಷ್ಟ ಬಂದಾಗ ಕುಗ್ಗಬಾರದು, ಇಗ್ಲೂಬಾರದು ಸುಖ ಬಂದಾಗ ಅನ್ನೋದು ಒಂದು ಸಾರಾಂಶ. ನಿಜ ಸ್ವಾಮಿಗಳು. ಖಂಡಿತ ಕೊಡಿ, ನಿಮ್ಮ ಸ್ವಾಮಿಗಳ ಕೈ ಕೊಡಿ. ಈಗ ಹೇಳಿ ಸ್ವಾಮಿ. ಸ್ವಾಮಿ, ಈಗ ನೀವು ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಯಾಕೆಂದ್ರೆ ಓನ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದಿರೋದಲ್ವಾ ನೀವು? ಹೌದು, 4 ಜನ ಸ್ನೇಹಿತರಾಗಿರೋದ್ರಿಂದ 4 ಪ್ರತಿಯೊಬ್ರು ಡ್ರೈವ್ ಮಾಡ್ತಾ ಇದ್ದೋ. ಸೊ ಅಷ್ಟೊಂದೇನು ಶ್ರಮ ಅನ್ನಿಸ್ಲಿಲ್ಲ ನಮ್ಗೂನು. ಮತ್ತೆ ಸುರಕ್ಷತಾ ಕ್ರಮ ಮುಖ್ಯ. ಈಗ ನಾನು ಹೇಳದಂಗೆ ಯಾರೊಬ್ರು ಬಂದ್ರು ಶಬರಿಮಲೆಗೆ, ನಿಮ್ಮ ಕುಟುಂಬ ಮತ್ತೆ ನಿಮ್ಮ ತಂದೆ ತಾಯಿ ಮತ್ತೆ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಮಾಡಿದ್ರೆ ಆ ಭಗವಂತ ಬೇಗ ಕ್ಷಿಪ್ರ ಪ್ರಸಾದ ನೀಡುತ್ತಾ ಬೇಗ ವರ ಕೊಡ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಲೋಕವನ್ನೆಲ್ಲ ಸುಭಿಕ್ಷವಾಗಿ ಮಾಡಲಿ, ವೈಯಕ್ತಿಕ ಮಾತ್ರ ಅಲ್ಲ, ಲೋಕವನ್ನು ಚೆನ್ನಾಗಿಟ್ಟಿರ್ಲಿ ಅಷ್ಟೇ. ಅಷ್ಟೇ ಸ್ವಾಮಿ. ತುಂಬಾ ಕನ್ನಡ ಎಲ್ಲ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಎಲ್ಲರೂ 4 ಜನ ತುಂಬಾ ಚೆನ್ನಾಗಿ ಮಾತಾಡಿದೀರಾ. ನಮ್ಮ ನನ್ನ ಜನ್ಮಭೂಮಿ ಮೈಸೂರು, ಆ ಮೈಸೂರಿನ ಕುವರರಾಗಿ ಬಂದಿದ್ದೀರಾ. ನಿಮಗೆ ಆ ಭಗವಂತ ಸರ್ವ ಮಂಗಳವನ್ನುಂಟು ಮಾಡ್ಲಿ, ನಿಮ್ಮ ಕುಟುಂಬಕ್ಕೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ತುಂಬಾ ಧನ್ಯವಾದ ಸ್ವಾಮಿ. ನೇರವಾದ ಮಾಹಿತಿ ಮತ್ತು ಬೆಳಗ್ಗೆಯಿಂದ ಧನ್ಯವಾದ. ಎಲ್ಲರೂ ಸ್ವಾಮಿಯೇ ಅನ್ನದಾನ ಮಹಾಪ್ರಭುವೇ ಮೂಲ ಮಹಾಗಣಪತಿ ಭಗವಾನೇ ಮಾಳಿಗೆ ಪ್ರಥಮ ಮಂಜುಲೋಕ ಮಾತಾವೇ ಓಂಕಾರ ರೂಪನೇ ಸ್ವಾಮಿ ಶರಣಂ. ಸ್ವಲ್ಪ ವಿಶ್ರಾಂತಿ ತಗೊಂಡು ಬೆಳಿಗ್ಗೆ ಸಾವಧಾನವಾಗಿ ಇರುಮುಡಿ ಸ್ವಾಮಿ. ಬೆಳಿಗ್ಗೆ ಅಭಿಷೇಕ 3:30 ಸ್ಟಾರ್ಟ್ ಆಗುತ್ತೆ, 7:30ವರೆಗೂ ಕಂಟಿನ್ಯೂ ಇರುತ್ತೆ. ನಿಧಾನವಾಗಿ ಪ್ರಧಾನವಾಗಿ ಆ ಭಗವಂತನ ದರ್ಶಿಸ್ಕೊಂಡು, ಮತ್ತು ನಿಮ್ಮಲ್ಲಿ ಒಂದು ಮನವಿ, ಬರ್ಬೇಕಾದ್ರೆ ಒಂದೊಂದು ಎಲ್ಲಾದ್ರೂ ನಮ್ಮ ಸ್ವಾಮಿಗಳಿಗೆ ಯಾವ್ದಾದ್ರು ಒಂದು ಮಾಹಿತಿ ಕೊಡಬಹುದಾದ್ರೆ ಸ್ವಾಮಿ, ಇಲ್ಲಿ ಒಂದು ಟಿಕೆಟ್ ಕೊಡ್ತಾ ಇದಾರೆ, ಅಥವಾ ಇಲ್ಲಿ ಸ್ಪಾಟ್ ಬುಕಿಂಗ್ ಇದೆ, ಅಥವಾ ಇಲ್ಲಿ ಕ್ಲಾಕ್ ರೂಮ್ ಇದೆ ಅನ್ನೋದನ್ನ ಒಂದೇನಾದ್ರೂ ಸಾಧ್ಯವಾದ್ರೆ ಚಿತ್ರೀಕರಿಸಿಕೊಂಡು ನನಗೆ ವಿಡಿಯೋ ಮಾಡಿ ಕಳಿಸಿ ಸ್ವಾಮಿ. ಖಂಡಿತ ಸ್ವಾಮಿ ಶರಣಂ. ಎಲ್ರಿಗೂ ತುಂಬಾ ಧನ್ಯವಾದ. ಇದು ಮೈಸೂರಿನ ಕಿರಣ್ ಕುಮಾರ್, ಆರ್ ಚಂದ್ರಶೇಖರ್ ಮತ್ತು ಮಾರಿಸ್ವಾಮಿ ಮತ್ತು ಸಂತೋಷ್ ಸ್ವಾಮಿಗಳು 4 ಜನ ಆ ಒಂದು ಚತುರ್ಮುಖ ಬ್ರಹ್ಮನಂತೆ ಆ ಒಂದು ಸನ್ನಿಧಾನಕ್ಕೆ ತೆರಳಿ ಆ ಒಂದು ಕುಟುಂಬದಲ್ಲಿ ಹೋಗಿ ಕುಟುಂಬದಂತೆ ಇದ್ದಾರೆ, ಕುಟುಂಬವಾಗಿ ಇರ್ಲಿ ಅವರು. ಯಾಕೆಂದ್ರೆ ಆ 4 ಸ್ನೇಹಿತರು ಏನು ಅನ್ನೋದನ್ನ ನನಗೆ ಗೊತ್ತು. ಅದರಲ್ಲಿ ಒಂದು ವಿಶೇಷ ನಾನು ಹೇಳ್ಬಿಡ್ತೀನಿ. ಆ ಕಿರಣ್ ಕುಮಾರ್ ಮತ್ತು ಎಲ್ಲರೂ ನಮ್ಮ ಅಕ್ಕನ ಮಕ್ಕಳೇನೆ. ಆ 4 ಜನ ಅಂತಲ್ಲ, 4 ಜನನು ನಮ್ಮ ಅಕ್ಕನ ಮಕ್ಕಳೇನೆ. ನಮ್ಮ ಅಕ್ಕನ ಮಕ್ಕಳಾಗಿ ಇವರು ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇವರ ಯಾತ್ರೆ ಅವರ ಕುಟುಂಬಕ್ಕೆ ಮತ್ತು ಲೋಕ ಕಲ್ಯಾಣ ಸುಖವಾಗಿರ್ಲಿ. ಇವರಿಗೆ ಇವರ ಮುಂದಿನ ಜೀವನ, ಮುಂದಿನ ಭವಿಷ್ಯ ಯುವಕರಿದ್ದಾರೆ, ನಮ್ಮ ಭಾರತದ ಕೀರ್ತಿಯನ್ನ ಮೆಚ್ಚಿಸುವಂತ ಯುವಕರಾಗ್ಲಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ನನಗಿಂತ ಕಿರಿಯವರು ಯಾರು ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ತಡರಾತ್ರಿಯಲ್ಲಿ ಯಾರು ಈ ಲೈವ್ ಅನ್ನ ವೀಕ್ಷಿಸ್ತಾ ಇದ್ದೀರಾ, ಅದರಲ್ಲೂ ಲೋಕೇಶ್ ಸ್ವಾಮಿಗಳು ಅವಾಗಿಂದ ಆಯ್ ಸ್ವಾಮಿ ಅಂತಿದ್ದಾರೆ, ಅವ್ರಿಗೂ ತುಂಬಾ ಧನ್ಯವಾದಗಳು. ಮತ್ತು ಇದೇ ವಿಡಿಯೋವನ್ನ ನಾವು ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲೂ ಶೇರ್ ಮಾಡ್ತೀವಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ.
ಸ್ವಾಮಿ ಶರಣಂ.